ನಮಸ್ಕಾರ. ನಾನು ಹಳೇದು ಒಂದು ಬನೀನ್ ತಗೊಂಡಿದ್ದೀನಿ, ಅರ್ಧೋಗ್ಬಿಟ್ಟಿದೆ ಸ್ವಲ್ಪ. ಅದು ಲಾಸ್ಟ್ ಎಡ್ಜ್ ಅಲ್ಲಿ ಇದೇ ತರನೇ ಕಟ್ ಮಾಡ್ಕೊಂಡಿ. ಪೂರ್ತಿನೂ ಕಟ್ ಮಾಡಿದ್ದಾದ್ಮೇಲೆ ಬನೀನ್ ಫುಲ್ಲನ್ನು 2 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಕಟ್ ಮಾಡ್ಕೊಬೋದು. ನಾನು ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ತರನೇ ಎಲ್ಲಾ ಪಟ್ಟಿಗಳನ್ನು ಕಟ್ ಮಾಡ್ಬಿಟ್ಟು ಮತ್ತೆ ಇದನ್ನ ಈ ತರ ಅಂದ್ರೆ ಸಾಕು, ಎಕ್ಸ್ಪೆಂಡ್ ಆಗುತ್ತೆ. ಒಂದ್ ಪಟ್ಟಿ ಮತ್ತೆ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ನಾನು ಅಲ್ಲದ ಜೊತೆ ಒಂದ್ ಬ್ರಷ್ಗೆ ಹೋಲ್ ಮಾಡ್ಕೊಂಡ್ ಬಂದಿದ್ದೀನಿ. ಒಂದೊಂದು ಬ್ರಷ್ಗೆ ಹೋಲ್ ಇರುತ್ತಲ್ಲ, ಇದಕ್ಕೆ ಹೋಲ್ ಇರ್ಲಿಲ್ಲ, ನಾನು ಹೋಲ್ ಮಾಡ್ಕೊಂಡ್ ಬಂದಿದ್ದೀನಿ. ಒಂದು ಬೆಡ್ಶೀಟ್ ಬಟ್ಟೆ, ಸ್ವಲ್ಪ ಮಂದ ಇರೋ ಬಟ್ಟೆನ ಹೋಲಲ್ಲಿ ಸೇರಿಸ್ಬಿಟ್ಟು ಮತ್ತೆ ಅದನ್ನ ಸೂಜಿ ದಾರದಲ್ಲಿ ಹೊಲ್ದು ಬಿಡಿ. ಮತ್ತೆ ನಾವು ಕಟ್ ಮಾಡ್ಕೊಂಡ್ ಬಂದಿರ್ತೀವಲ್ಲ ಬನೀನ್ ಬಟ್ಟೆನೂ ಅಷ್ಟೇ ಇದೇ ತರನೇ ವಿಡಿಯೋದಲ್ಲಿ ತೋರಿಸ್ತಾ ನೋಡಿ. ಈ ತರನೇ ಒಂದ್ ಪಟ್ಟಿನ ಸೂಜಿ ದಾರದಲ್ಲಿ ಹೊಲ್ದ್ಕೊಳ್ಳಿ. ಇನ್ನೊಂದ್ ಪಟ್ಟಿನೂ ತಗೊಳ್ತಾ ಇದ್ದೀನಿ. ಬನೀನ್ ಬಟ್ಟೆ ಮತ್ತೆ ಲೆಗ್ಗಿನ್ಸ್ ಪ್ಯಾಂಟ್ ಮತ್ತೆ ಕಾಟನ್ ವೇಲ್ ಆಗ್ಲಿ, ಹಳೇದು ಟೀ ಶರ್ಟ್, ಹಳೇದು ಸೀರೆಗಳಲ್ಲಿ ಬೇಕಾದ್ರೂ ಈ ತರ ಈಸಿಯಾಗಿ ಮ್ಯಾಟ್ ಮಾಡ್ಕೋಬಹುದು. ಸ್ವಲ್ಪ ಹಳೆ ಬಟ್ಟೆಗಳಾಗ್ಬಿಟ್ಟಿದ್ರೆ ಯಾರಿಗೂ ಕೊಡೋದಕ್ಕೂ ಆಗೋದಿಲ್ವಲ್ಲ, ಅದರಿಂದ ನಾವು ಮನೆಯಲ್ಲೇ ಈ ತರ ಮ್ಯಾಟ್ ಮಾಡ್ಕೋಬಹುದು. ನಾನು ಒಂದು ಲೆಗ್ಗಿನ್ಸ್ ಪ್ಯಾಂಟ್ ಅಷ್ಟೇ ಸ್ವಲ್ಪ ಕಟ್ ಮಾಡ್ಕೊಂಡು ಎಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ. ಒಂದು ಲೆಗ್ಗಿನ್ಸ್ ಪ್ಯಾಂಟ್ ಪೀಸ್ ನ ಇದೇ ತರನೇ ಬ್ರಷ್ಗೆ ಇದೇ ತರನೇ ಸೂಜಿ ದಾರದಲ್ಲಿ ಹೊಲ್ದ್ಕೊಂಡ್ಬಿಡಿ. ಮತ್ತೆ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ, ಹೂವ ಕಟ್ತೀವಲ್ಲ ಆ ತರ ಒಂದ್ ಪಟ್ಟಿ ಒಂದ್ ಸೈಡು, ಇನ್ನೊಂದ್ ಸೈಡ್ ಅಲ್ಲಿ ಇನ್ನೊಂದ್ ಪಟ್ಟಿ, ಈ ತರ ಲಾಸ್ಟ್ ಬ್ರಷ್ ಪೂರ್ತಿನೂ ಇದೇ ತರಾನೇ ಮಾಡ್ಕೊಂಡ್ ಬನ್ನಿ. ಮತ್ತೆ ಒಂದೊಂದ್ ಪಟ್ಟಿನ ಕೆಳಗಡೆ ಬ್ರಷ್ಗೆ 4 ಇಂಚಷ್ಟು ಬಟ್ಟೆ ಕಟ್ ಮಾಡ್ಬಿಟ್ಟು ನಾವು ಹೊಲ್ದಿರ್ತೀವಲ್ಲ ಆ ಬಟ್ಟೆ ಒಳಗಡೆ ಒಂದೊಂದ್ ಪಟ್ಟಿನೂ ಇದನ್ನ ನಿಧಾನವಾಗಿ ಒಂದೊಂದ್ ಪಟ್ಟಿನೇ ತೆಗೆದುಕೊಂಡ್ಬಿಡಿ. ಲಾಸ್ಟ್ ಎಷ್ಟು ಪಟ್ಟಿಗಳಿದೆಯೋ ಅಷ್ಟು ಪಟ್ಟಿಗಳನ್ನು ನೀವೆಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟು ಪಟ್ಟಿಗಳನ್ನು ಇದೇ ತರಾನೇ ಮಾಡ್ಕೊಂಡ್ ಬನ್ನಿ. ನಾನು ಒಂದು ಬನೀನು ಒಂದು ಲೆಗ್ಗಿನ್ಸ್ ಪ್ಯಾಂಟ್ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದೀನಿ. ನಾನು ವೈಟ್ ಬ್ಲಾಕ್ ತಗೊಂಡಿದ್ದೀನವಲ್ಲ, ಇದೇ ಕಲರ್ ತಗೊಬೇಕು ಅಂತೇನಿಲ್ಲ. ನಿಮ್ ಮನೇಲಿ ಯಾವ ಕಲರ್ ಬಟ್ಟೆ ಇದೆಯೋ ಅದೇ ಕಲರ್ ಬಟ್ಟೆಯಲ್ಲೇ ಮಾಡ್ಕೊಬೋದು. ನಾವು ಮನೆಯಲ್ಲಿ ಟಿವಿ ನೋಡ್ತಾ ಸ್ವಲ್ಪ ಸಮಯದಲ್ಲೇ ಮಾಡ್ಕೊಬೋದು, ಜಾಸ್ತಿ ಸಮಯನೂ ಆಗೋದಿಲ್ಲ ಇದ್ ಮಾಡೋದಕ್ಕೆ. ಮತ್ತೆ ಪಟ್ಟಿಗೆ ಅಷ್ಟೇ ಇನ್ನೊಂದು ಪಟ್ಟಿ ಇರುತ್ತಲ್ಲ ಅದನ್ನ ಇಟ್ಬಿಟ್ಟು ಸೂಜಿ ದಾರದಲ್ಲಿ ಸ್ವಲ್ಪ ಹೊಲ್ದ್ಬಿಟ್ಟು ಗಂಟು ಹಾಕ್ಬಿಡಿ. ಬಿಚ್ಚೋಗ್ದಿರೋ ತರ 1-2-3 ಗಂಟು ಹಾಕ್ಬಿಟ್ಟು ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ. ಮತ್ತೆ ಬ್ರಷ್ಗೆ ಹೂ ಕಟ್ತೀವಲ್ಲ ಅದೇ ತರ ಒಂದ್ಸಲ ವೈಟ್ ಪಟ್ಟಿ, ಇನ್ನೊಂದ್ಸಲ ಬ್ಲಾಕ್ ಪಟ್ಟಿ, ಈ ತರ 1 ಗಂಟು ಹಾಕೊಂಡ್ ಬರೋದು. ಮತ್ತೆ ಲಾಸ್ಟ್ ಅಲ್ಲಿ ಒಂದೊಂದೇ ತೆಗೆದುಕೊಂಡು ಬಂದ್ರೆ ಸಾಕು. ಕೆಳಗಡೆ ಲಾಸ್ಟ್ ಬಟ್ಟೆ ಪೀಸ್ ಎಷ್ಟಿದೆಯೋ ಅಷ್ಟನ್ನು ಪೂರ್ತಿ ಆಗೋವರೆಗೂ ಇದೇ ತರನೇ ಮಾಡ್ಕೊಬೇಕು. ಕೆಳಗಡೆ ಬ್ರಷ್ ಅಲ್ಲಿ ತೆಗೆದುಕೊಂತಾ ಇರ್ಬೇಕು. ಬಟ್ಟೆಗೆ ಉದ್ದವಾಗಿ ಬಟ್ಟೆ ಒಳಗಡೆ ಬರ್ತಾ ಇರುತ್ತೆ. ಮತ್ತೆ ಇದು ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಸಮಯನೂ ಆಗೋದಿಲ್ಲ. ಹಳೇದು ಸ್ವಲ್ಪ ಅರ್ಧೋಗಿರೋ ಬಟ್ಟೆ ಆಗ್ಲಿ ಯಾರಿಗೂ ಕೊಡೋದಕ್ಕೂ ಆಗೋದಿಲ್ಲ, ಸ್ವಲ್ಪ ಕಲರ್ ಶೇಡ್ ಆಗ್ಬಿಟ್ಟಿದ್ರೆ ಕೊಡೋದಕ್ಕೂ ಆಗೋದಿಲ್ಲ. ಅದರಿಂದ ನಾವು ಮನೆಯಲ್ಲಿ ₹1 ಖರ್ಚಿಲ್ಲದೆ ಈ ತರ ನಾವು ತುಂಬಾನೇ ಈಸಿಯಾಗಿ ಟಿವಿ ನೋಡ್ತಾ ಇರ್ತೀವಲ್ಲ ಆ ಸಮಯದಲ್ಲಿ ಬೇಕಾದ್ರೂ ಮಾಡ್ಕೊಬಹುದು. ಎಲ್ಲಾ ಪಟ್ಟಿಗಳನ್ನು ಲಾಸ್ಟ್ ವರ್ಗೂ ಇದೇ ತರಾನೇ ಮಾಡ್ಕೊಂಬಿಡಿ. ಮತ್ತೆ ಲಾಸ್ಟ್ ಅಲ್ಲಿ ಬ್ರಷ್ಗೆ ಹೊಲ್ದಿರ್ತೀವಲ್ಲ ಆ ಪಟ್ಟಿ ಎಲ್ಲಾನು ಕಟ್ ಮಾಡ್ಬಿಟ್ಟು ಲಾಸ್ಟ್ ಎಡ್ಜ್ ಅಲ್ಲಿ ಮತ್ತೆ ಸೂಜಿ ದಾರದಲ್ಲಿ ಹೊಲ್ದು ಬಿಡಿ. ಬಟ್ಟೆಗೆ 3 ಪೀಸು ಅಷ್ಟೇ ಈ ತರ ಇಟ್ಬಿಟ್ಟು 2 ಸೈಡು ಅಷ್ಟೇ ಹೊಲ್ದ್ಕೊಂಡ್ಬಿಡಿ. ನಾನು ಒಂದ್ ಸೈಡು ಹೊಲ್ದ್ಬಿಟ್ಟು ತೋರಿಸ್ತಾ ನೋಡಿ, ಇದೇ ತರನೇ ಹೊಲ್ದು ಬಿಡಿ. ನಾನು ಈ ಮ್ಯಾಟ್ ಮಾಡೋದಕ್ಕೆ ಒಂದ್ ಬನೀನು ಒಂದು ಲೆಗ್ಗಿನ್ಸ್ ಪ್ಯಾಂಟ್ ತೆಗೆದುಕೊಂಡಿದ್ದೀನಿ. ಇನ್ನು ಜಾಸ್ತಿ ಇದೆ ಅಂತಂದ್ರೆ 2 ಬೇಕಂತ ತೆಗೆದುಕೊಂಡು ಸ್ವಲ್ಪ ಅಗಲವಾಗಬೇಕಾದ್ರೂ ಮಾಡ್ಕೊಬಹುದು. 2 ಸೈಡುನು ಅಷ್ಟೇ ಇದೇ ತರನೇ ಹೊಲ್ದ್ಕೊಳ್ಳಿ ಲಾಸ್ಟ್ ಎಡ್ಜ್ ಅಲ್ಲಿ. ಮತ್ತೆ ನಿಮ್ಗೆ ಓವಲ್ ಶೇಪ್ ಬೇಕಾದ್ರೆ ಆ ತರ ಬೇಕಾದ್ರೂ ಮಾಡ್ಕೊಬಹುದು, ರೌಂಡ್ ಶೇಪ್ ಅಲ್ಲಿ ಬೇಕಾದ್ರೂ ಮಾಡ್ಕೊಬಹುದು. ನಾನು ಓವಲ್ ಶೇಪ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಈ ತರ ಬೇಕಾದ್ರೂ ರೌಂಡ್ ಆಗಿ ಸುತ್ತಬಿಟ್ಟು ಮತ್ತೆ ಸೂಜಿ ದಾರದಲ್ಲಿ ಬೇಕಾದ್ರೂ ಹೊಲ್ಕೊಬಹುದು. ನಾನು ಸೇಫ್ಟಿ ಪಿನ್ ಮತ್ತೆ ಸ್ವಲ್ಪ ದಪ್ಪ ಇರೋ ದಾರನೇ ತೆಗೆದುಕೊಂಡು ಹೊಲ್ದ್ಕೊಳ್ಳಿ. ತುಂಬಾ ದಿನನೇ ಬಾಳ್ಕೆನೂ ಬರುತ್ತೆ, ಕಿತ್ತೋಗೋದು ಇಲ್ಲ. ಒಂದ್ ಸೇಫ್ಟಿ ಪಿನ್ ತಗೊಂಡು ಅದ್ರಲ್ಲಿ ಹೋಲ್ ಇರುತ್ತಲ್ಲ ಒಂದ್ ಗಟ್ಟಿ ಇರೋ ದಾರನ ಒಳಗಡೆ ಸೇರಿಸ್ಬಿಟ್ಟು 1-2 ಗಂಟು ಹಾಕೊಳ್ಳಿ. ಸ್ವಲ್ಪ ದಾರ ಕಟ್ ಮಾಡ್ಕೊಳ್ಳಿ. ಮತ್ತೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ನೋಡಿ, ಇದೇ ತರನೇ 2 ಸೈಡ್ ನಿಂದ ಸೇಫ್ಟಿ ಪಿನ್ ಸೇರಿಸ್ಕೊಬೇಕು. ಮೊದಲು ಒಂದು ಗಟ್ಟಿಯಾಗಿ 2 ಗಂಟು ಹಾಕ್ಬಿಟ್ಟು ಉಳಿದಿರೋ ದಾರನ ಕಟ್ ಮಾಡ್ಕೊಂಡ್ಬಿಡಿ. ಮತ್ತೆ ಸ್ವಲ್ಪನೇ ರೌಂಡ್ ಆಗಿ ಸುತ್ಕೊಂಡು ಸ್ವಲ್ಪ ದೂರಕ್ಕೆ ಸೇಫ್ಟಿ ಪಿನ್ ಅಲ್ಲೇ ಹೋಲ್ ಇರುತ್ತೆ. ಬಟ್ಟೆಯಲ್ಲಿ ನಾವು ಮ್ಯಾಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲೇ ಹೋಲ್ ಬಂದಿರುತ್ತೆ. 2 ಕಡೆನೂ ಹೋಲಲ್ಲಿ ಸೇರಿಸ್ಕೊಂಡು ಗಂಟು ಹಾಕೊಂಡು ಬರ್ತಾ ಇದ್ರೆ ಸಾಕು. ಪೂರ್ತಿ ರೌಂಡ್ ಆಗೋವರೆಗೂ ಇದೇ ತರನೇ ಹೊಲ್ದ್ಕೊಂಡ್ಬಿಡಿ. ಈ ತರ ನಾವು ಮ್ಯಾಟ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯನೂ ಆಗೋದಿಲ್ಲ, ತುಂಬಾ ದಿನನೂ ಬಾಳ್ಕೆನೂ ಬರುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ ನೋಡೋದಕ್ಕೂ ಅಷ್ಟೇ. ಖಂಡಿತ ಟ್ರೈ ಮಾಡಿ. ಪೂರ್ತಿನೂ ಅಷ್ಟೇ ಸೇಫ್ಟಿ ಪಿನ್ ಅಲ್ಲಿ ಅಲ್ಲಲ್ಲಿ ಸ್ವಲ್ಪ ದೂರಕ್ಕೆ
ಸೇಫ್ಟಿ ಪಿನ್ ಅಲ್ಲಿ ಸೇರ್ಸ್ಕೊಂಡ್ ದಾರನ ಹೊಲ್ದ್ಕೊಂಡ್ ಬನ್ನಿ. ಲಾಸ್ಟ್ ಎಡ್ಜ್ಗೂ ಇದೇ ತರನ ಹೊಲ್ದ್ಕೊಂಡ್ ಬಂದ್ಬಿಟ್ಟು ಲಾಸ್ಟ್ ಎಡ್ಜಲ್ಲೂ ಅಷ್ಟೇ 2-3 ಗಂಟೆ ಹಾಕ್ಬಿಟ್ಟು ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ. ಈ ತರ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತುಂಬಾ ದಿನಾನು ಬಾಳಿಕೆ ಬರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.